ಪ್ರಿ ಯೂನಿವರ್ಸಿಟಿ ಕಾಲೇಜಿನ ಸ್ಟೂಡೆಂಟ್ ಕೌನ್ಸಿಲ್ ಇನಾಗ್ರೇಷನ್ ಮತ್ತು ಭಾಳ ವಿಶೇಷವಾದಂಥ ಫ್ರೆಷರ್ಸ್ ಡೇ ಸೆಲೆಬ್ರೇಷನ್ನ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಕರಾವಳಿ ಕರ್ನಾಟಕದ ತುಳುನಾಡಿನ ಭಾಳ ಪ್ರಸಿದ್ಧ ಕಲಾವಿದರು, ಭಾಳ ಪ್ರಸಿದ್ಧ ನಿರ್ದೇಶಕರು, ಅದಷ್ಟು ತುಳು ಕನ್ನಡ ಬೇರೆ ಬೇರೆ ಮಾಧ್ಯಮದಲ್ಲಿ ಭಾಳಷ್ಟು ಕೊಡುಗೆಯನ್ನು ಕೊಟ್ಟು ಕಲಾವಿದರಿಗೆ ಭಾಳ ದೊಡ್ಡ ರೀತಿಯ ಶಕ್ತಿಯನ್ನು ತುಂಬುತ್ತಾ ಇವತ್ತು ಈ ನಿಟ್ಟೆ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ಒಂದು ಗೌರವವನ್ನು ಸ್ವೀಕರಿಸಿದಂಥ ನಮ್ಮೆಲ್ಲರ ಆದರಣೀಯರಾದಂಥ ಆತ್ಮೀಯರಾಗಿರುವಂಥ ಡಾಕ್ಟರ್ ವಿಜಯ್ ಕುಮಾರ್ ಕೊಡಿಯಾಲ್ಬೈಲವರೇ, ಅದೇ ರೀತಿ ಈ ಕಾಲೇಜಿನ ಪ್ರಾಂಶುಪಾಲರು ನನ್ನ ಆತ್ಮೀಯ ಮಿತ್ರರು, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಕೂಡ ಗೌರವಾನ್ವಿತ ಡಾಕ್ಟರ್ ನವೀನ್ ಶೆಟ್ಟಿ ಅವರೇ, ಅದೇ ರೀತಿ ಉಪಪ್ರಾಂಶುಪಾಲರು ಅನ್ನಪೂರ್ಣ ನಾಯಕ್ ಅವರೇ, ಅಧ್ಯಾಪಕರು ಆದರಣೀಯ ಟಿ ವಿ ಗಿರಿ ಅವರೇ, ಅದೇ ರೀತಿ ಉಪಸ್ಥಿತ ಅಧ್ಯಾಪಕರಾಗಿರುವಂಥ ಸುಮನಾ ಮೇಡಮ್ ಅವರೇ, ಅದೇ ರೀತಿ ಅಧ್ಯಾಪಕರಾಗಿರುವಂಥ ಸಂಗೀತಾ ಮೇಡಮ್ ಅವರೇ, ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿರುವಂಥ ಶ್ರೀಮತಿ ದಿವ್ಯಾ ಅವರೇ, ಸ್ಟೂಡೆಂಟ್ ಕೌನ್ಸಿಲ್ನ ಅಧ್ಯಕ್ಷರು ಶ್ರಾವ್ಯ ಅವರೇ, ಅದೇ ರೀತಿ ಸೆಕ್ರೆಟರಿಗಳಾಗಿರುವಂಥ ಜೀವಿತಾ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅಧ್ಯಾಪಕರೇ, ಸೇರುವಂಥ ಎಲ್ಲ ವಿದ್ಯಾರ್ಥಿಗಳೇ, ಉಪಸ್ಥಿರುವಂಥ ಎಲ್ಲ ಆದರಣೀಯ ಹಿರಿಯ ಕಿರಿಯ ಬಂಧುಗಳೇ, ಪ್ರಪ್ರಥಮವಾಗಿ ನಾನು ಇವತ್ತಿನ ಸ್ಟೂಡೆಂಟ್ ಕೌನ್ಸಿಲ್ ಇನಾಗ್ರೇಷನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಡೀ ತಂಡ, ಆ ಇಡೀ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು. ನಿಮಗೆ ಆಲ್ ದ ಬೆಸ್ಟ್ ಟು ಆಲ್ ಸ್ಟೂಡೆಂಟ್ಸ್. ಇವತ್ತು ಯು ಹ್ಯಾವ್ ಟೇಕನ್ ದ ಓತ್. ಯು ವಿಲ್ ಆಲ್ವೇಸ್ ಸಪೋರ್ಟ್ ಮ್ಯಾನೇಜ್ಮೆಂಟ್ ಆರ್ ಯುವರ್ ಪ್ರಿನ್ಸಿಪಾಲ್ ಆರ್ ಲೆಕ್ಚರರ್ಸ್. ನಾನು ಹಾನೆಸ್ಟಾಗಿ ಕೆಲಸ ಮಾಡ್ತೇನೆ ಅಂತೇಳುವಂಥದ್ದನ್ನು ನೀವು ಮತ್ತು ಓತನ್ನು ತೆಗೆದುಕೊಂಡಿದ್ದೀರಿ. ಓತು ತೆಗೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸ್ಟೂಡೆಂಟ್ ಕೌನ್ಸಿಲ್ ಅಂತ ಹೇಳಿದ್ರೆ ಏನು? ಯು ಮೇ ಹ್ಯಾವ್ ಸಮ್ ಕ್ವಾಲಿಟೀಸ್ ಆರ್ ಯು ಮೇ ಹ್ಯಾವ್ ಸಮ್ ಲೀಡರ್ಶಿಪ್ ಕ್ವಾಲಿಟಿ ಆರ್ ಸಮ್ ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಇದನ್ನೆಲ್ಲವನ್ನು ಮುಖ್ಯವಾಗಿ ನಿಮಗೆ ಒಂದು ಅವಕಾಶವಾಗಿ ವೇದಿಕೆಯನ್ನು, ಪ್ಲ್ಯಾಟ್ಫಾರ್ಮನ್ನು ತಯಾರು ಮಾಡಿಕೊಡೋದು ಇವತ್ತಿನ ಈ ಒಂದು ಸ್ಟೂಡೆಂಟ್ ಕೌನ್ಸಿಲ್ನ ಕಾರ್ಯಕ್ರಮ. ನಾನು ಡಾಕ್ಟರ್ ನವೀನ್ ಶೆಟ್ಟಿ ಅವರ ಹತ್ರ, ಪ್ರಾಂಶುಪಾಲರ ಹತ್ರ ಕೇಳ್ತಾ ಇದ್ದೆ, ನೀವು ಜನರಲ್ ಇಲೆಕ್ಷನ್ ಮುಖಾಂತರ ನೀವು ಇದನ್ನು ಪ್ರೊಸೆಸ್ ಮಾಡ್ತಿರೋ ಅದರ ಯು ಆರ್ ಸಿಲೆಕ್ಟಿಂಗ್ ಮಾಡ್ತಿರೋ ಅಂತ ಕೇಳಿದೆ. ಹಾಗಾಗಿ ಅವರು ಹೇಳಿದರು, ಭಾಳ ಉತ್ತಮವಾದಂಥ, ಇನ್ನೂ ಒಳ್ಳೆಯ ರೀತಿ ಬೆಳೆಯುವಂಥ ಸಾಮರ್ಥ್ಯ ಹೊಂದಿದಂಥ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವರನ್ನು ಲೀಡರ್ ಮತ್ತು ಕ್ಲಾಸ್ ಲೀಡರ್, ಕಾಮರ್ಸ್ ಅಥವಾ ಕಲ್ಚರ್ ಬೇರೆ ಬೇರೆ ರೀತಿಯ ವ್ಯವಸ್ಥೆಯೊಂದಿಗೆ ಅವರಿಗೊಂದು ಅವಕಾಶಗಳನ್ನು ಕೊಡ್ತೇವೆ. ಆ್ಯಂಡ್ ಆಫ್ಟರ್ ದಿಸ್ ಇನಾಗ್ರಲ್ ಫಂಕ್ಷನ್ ಅವರಿಗೆ ವೇದಿಕೆ ಕೂಡ, ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಕ್ಲಾಸಿಗೆ 5 ನಿಮಿಷ ಕೊಡ್ತಾರೆ ಅಂತ ಹೇಳಿದರು. ಹಾಗಾಗಿ ನಾನು ಮಾತಾಡಲಿಕ್ಕೆ ಶುರು ಮಾಡುವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಹೊರಟು ಹೋದರು. ಪಾಪ ಅವರ ಪರ್ಫಾರ್ಮೆನ್ಸ್ ಆಗಬೇಕು, ಇನ್ನು ಡ್ಯಾನ್ಸ್ ಆಗಬೇಕು. ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ವೆಲ್ಕಮ್ ಡ್ಯಾನ್ಸ್ ಭಾಳ ಒಳ್ಳೆಯದಾಗಿ ಮಾಡಿದಂಥ ವಿದ್ಯಾರ್ಥಿಗಳು ಭಾಳ ಒಳ್ಳೆ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲರೂ ಎಲ್ಲಿ ಕೂಡ
ಮೇ ಬಿ ದೇ ಹ್ಯಾವ್ ಡನ್ 5 ಮಿನಿಟ್ಸ್. ಬಟ್ ವಿಜಯಣ್ಣ ಕೂಡ ಒಂದು ಒಳ್ಳೆಯ ಕಲಾವಿದರು. ಅವರಿಗೆ ಕಲಾವಿದರನ್ನು ಕಂಡ್ರೆ ಕೂಡಲೇ ಗೊತ್ತಾಗ್ತದೆ. ಅವರು ಹೇಳಿದರು, ಆ ಮಕ್ಕಳ ಹತ್ರ ಆ 5 ಮಿನಿಟ್ಸಲ್ಲಿ ಯಾವುದೇ ಮಿಸ್ಟೇಕ್ ಹುಡುಕ್ಲಿಕ್ಕೆ ಆಗಲಿಲ್ಲ. ಸೊ ಒಳ್ಳೆಯ ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆಯ ಒಂದು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕಲಾವಿದರಾಗಬಲ್ಲಂಥ ಒಂದು ವಿದ್ಯಾರ್ಥಿಗಳು ಒಳ್ಳೆಯ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಅದರ ಒಟ್ಟಿಗೆ ನೀವು ಇನೋವೇಟಿವ್ ಐಡಿಯಾ ಮಾಡಿದ್ದಾರೆ, ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಸೊ ಒಂದು ಸ್ಮಾಲ್ ಬೋಟ್, ಅದರಲ್ಲಿ ಆ ಬೋಟನ್ನು ಬಟನ್ ಪ್ರೆಸ್ ಮಾಡಿದಾಗಲೇ ಅದು ಮುಂದೆ ಬಂದು ಇನಾಗ್ರೇಷನ್ ಪ್ರೋಗ್ರಾಮಲ್ಲಿ ಒಂದು ದಿಸ್ ಆಲ್ ರೆಸ್ಪಾನ್ಸಿಬಿಲಿಟಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ದೃಷ್ಟಿಯಲ್ಲಿ ಆ ಒಂದು ವಿಶೇಷವಾದಂಥ ಒಂದು ಕೊಡುಗೆ. ಅದಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಸಹಕಾರ ಮಾಡಿದ್ದಾರೆ, ಯಾರೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಅವ ಇದ್ದಾನೆ, ನಿಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾನೆ ಈಗ, ನಿಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ. ಅವನು ನನಗೆ ಗುಂಡಳಿಕೆಯಲ್ಲಿ ಅಲ್ಲಿ ಹುಲಿವೇಷದ ತಂಡದಲ್ಲಿ ಸಿಗ್ತಾನೆ. ಸರಿಯತ್ತೆ? ಹಾಂ, ನನಗೆ ಅಂದರೆ ಎಂಕ್ ವರ ತುಂಡಾಗ ನೆನ್ನೆ ಪರ್ಪುಂಡು ಆಯ್ನೆ ಗುಡ್ ಜಾಬ್. ಇದನ್ನು ಮಾಡಿದಂಥ ಕೆಲಸ ಕಾರ್ಯಗಳು ಹೇಗಿದೆ ಅಂತ ಕೇಳಿದರೆ, ಸೊ ಎಲ್ಲೋ ಒಂದು ಕಡೆ ಪ್ರೇರಣೆ ಅಂತ ಹೇಳಿದರೆ ಏನು, ವಿ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್ ಆರ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತೇಳುವಂಥದ್ದನ್ನು ವಿದ್ಯಾರ್ಥಿ ಸಮೂಹಕ್ಕೆ ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳು ಈ ಕಾಲೇಜಿನಲ್ಲಿ ನಿರಂತರವಾಗಿ ಆಗ್ತಾ ಇದೆ ಅಂತೇಳುವಂಥದ್ದಕ್ಕೆ ಈ ಕಾರ್ಯಕ್ರಮ ಉದ್ಘಾಟನೆಯ ರೀತಿಯನ್ನು ನಾನೊಂದು ಶಾಸಕನಾಗಿ ನಿಮಗೆ ಮುಕ್ತ ಕಂಠದಿಂದ ನನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಸೊ ಇವತ್ತು ತುಂಬ ವಿದ್ಯಾರ್ಥಿಗಳು ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ. ನಾನು ಒಬ್ಬ ಹುಡುಗನಿಗೆ ಕೇಳಿದೆ, ಇಲ್ಲೇ ಇದ್ದಾನೆ ಗೊತ್ತಿಲ್ಲ, ಅವನಿಗೆ ಕೇಳಿದೆ, ಅವನ ಕೋಟು ಭಾಳ ಚಂದದಿತ್ತು, ಎಲ್ಲಿಂದ ತಗೊಂಡೆ, ಮಾನ್ಯವರಿಂದ ತಗೊಂಡೆ ಅಂತ ಕೇಳಿದ ಅವನು. ಸೊ ಆ ವಿದ್ಯಾರ್ಥಿಗಳಿಗೆ ಏನು ಅಂತ ಕೇಳಿದರೆ, ಇವತ್ತು ಅವರೇನೋ ಒಂದು ಹಂತದ ಒಂದು ಪ್ರೌಡ್ ಫೀಲಿಂಗ್ನ ಒಂದು ವಾತಾವರಣದಲ್ಲಿ ಇರುವಾಗ ಅವರೊಂದು ಆ ವಾತಾವರಣವನ್ನು ಖುಷಿಯಿಂದ ಸಂತೋಷದಿಂದ ಅವರು ಓದು ತೆಗೆದುಕೊಳ್ಳುವಂಥ ಕಾರ್ಯಕ್ರಮ. ಹಾಗಾಗಿ ವಿದ್ಯಾರ್ಥಿ ಸಮೂಹದವರು ಯಾರೆಲ್ಲ ಓದು ತಗೊಂಡಿದ್ದೀರಿ, ಅವರ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕೇಳಿದರೆ, ನೀವು ಪ್ರಾಂಶುಪಾಲರೊಂದಿಗೆ, ನಿಮ್ಮ ಅಧ್ಯಾಪಕರೊಂದಿಗೆ, ನಿಮ್ಮ ಇಡೀ ಕಾಲೇಜಿಗೆ ಒಳ್ಳೆಯದಾದ ಕೊಡುಗೆ, ಒಳ್ಳೆಯದಾದ ಸಹಕಾರ, ಅವರಿಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ನಮ್ಮ ಯಾವುದೋ ವಿದ್ಯಾರ್ಥಿಗಳಿಗೆ ಅದು ಸಿಕ್ಕಿಲ್ಲ, ಔದಾಯತಿಕರಿಜಿ ಅಂತ ಕೇಳುವಂಥದ್ದಲ್ಲ. ಯಾವುದೇ ವಿದ್ಯಾರ್ಥಿಗಳದ್ದು ಅಥವಾ ಏನೋ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಾವು ನಮ್ಮ ಅಧ್ಯಾಪಕರ ಹತ್ರ ತಂದು ತೋರಿಸಿ ಅದನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ, ಅಥವಾ ನಾವು ಕಾಲೇಜಿಗೆ ಹೆಗಲಿಗೆ ಹೆಗಲು ಕೊಟ್ಟು ಆ ಒಂದು ಸಹಕಾರವನ್ನು ಕೊಡುವಂಥ ಆ ಮಾನಸಿಕತೆ, ಅದರಲ್ಲಿ ಕೂಡ ಆ ಮಾನಸಿಕತೆಯಲ್ಲಿ ನಮ್ಮ ಕಾಲೇಜಿನ ಹೆಸರು, ನಮ್ಮ ತಂದೆ ತಾಯಿಯ ಹೆಸರು, ನಮ್ಮ ಶಿಕ್ಷಣ ಸಂಸ್ಥೆಗೆ ಇದ್ದಂಥ ಒಂದು ಒಳ್ಳೆಯ ಗುಡ್ವಿಲ್, ಇದು ಯಾವುದಕ್ಕೂ ತೊಂದರೆ ಬರದ ರೀತಿಯಲ್ಲಿ ತಮ್ಮ ಕೊಡುಗೆಗಳು ಹೊರಹೊಮ್ಮಿ ಬರಲಿ ಅಂತೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಕೊನೆಯದಾಗಿ ನಾನು ಇವತ್ತು ಒಂದು ಹೇಳ್ತೇನೆ, ಇವತ್ತು ತುಂಬ ವಿದ್ಯಾರ್ಥಿಗಳು, ನಿಮಗೆ ವಿದ್ಯಾರ್ಥಿ ಸಮೂಹ, ಯು ಮೇ ನಾಟ್ ಬಿಲೀವ್, ಅರೌಂಡ್ 60% to 70% ಆಫ್ ದ ಪಾಪ್ಯುಲೇಷನ್ in India are students. It may be high school students or college students or post-graduate students. Almost 60 to 70% of the population, 145 ಕೋಟಿ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಒಂದು 80 ಕೋಟಿಗೂ ಅಧಿಕ ಇರುವಂಥದ್ದು ಸ್ಟೂಡೆಂಟ್ಸ್ಗಳ ಸಂಖ್ಯೆ ಈ ದೇಶದಲ್ಲಿ. ಹಾಗಾಗಿ ನವ ಭಾರತ ನಿರ್ಮಾಣ, ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ, ವಿಕಸಿತ ಭಾರತ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ 100 ವರ್ಷ, ಇನ್ 2047, 2047 ಹೊತ್ತಿಗೆ ಸದೃಢ ಭಾರತ, ವಿಕಸಿತ ಭಾರತ, ಭಾರತವನ್ನು ಪ್ರಪಂಚದಲ್ಲೇ ಭಾಳ ಶಕ್ತಿಯುತವಾದಂಥ ದೇಶ, ಇವತ್ತು ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ಆರ್ಥಿಕವಾಗಿ ಇದ್ದರೆ 1ನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ, ಆದರೆ ಇದು ಎಲ್ಲದಕ್ಕೂ ಕೊಡುಗೆ ಯಾರು ಮಾಡಬೇಕು ಅಂತೇಳಿದರೆ ಇವತ್ತಿನ ಯುವ ವಿದ್ಯಾರ್ಥಿಗಳ ಕೊಡುಗೆಗಳು ಬೇಕು. ನಾನು ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಇವತ್ತಿನ ದಿಸ್ ಇಸ್ ಯುವರ್ ಏಜ್,
ನಿಮಗೆ ಏನೋ ಕಂಡದ್ದು ಅಟ್ರಾಕ್ಷನ್ ಆಗುವಂಥದ್ದು, ಅಥವಾ ನಿಮಗೆ ಕಾನ್ಸಂಟ್ರೇಷನ್ ಸಿಗದಂಥ ರೀತಿಯ ಮನಸ್ಸು, ಅಧ್ಯಾಪಕರು ಲೆಕ್ಚರರ್ ಪಾಠ ಮಾಡುವಾಗ ಕಿಟಕಿಯಿಂದ ಹೊರಗಡೆ ನೋಡುವ ಅಂತೇಳುವಂಥದ್ದು, ಆರ್ ಮನೆಗೆ ಹೋದ ನಂತರ 3 to 4, 5, 6 hours we are spending in mobile. ಈ ರೀತಿಯ ಲೈಫ್ ವೇಸ್ಟ್ ಆಗದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸರಿಯಾದ ದೃಷ್ಟಿಕೋನಕ್ಕೆ ಕೊಂಡೋಗಬೇಕು. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ನಾನು ವಿದ್ಯಾರ್ಥಿಗಳನ್ನು ಕಂಡಾಗ ಕೆಲವೊಮ್ಮೆ ಹೆದರಿಕೆ ಆಗುತ್ತೆ, ದುಃಖ ಆಗುತ್ತೆ. ನವೀನ್ ಶೆಟ್ಟಿ, ಮೈ ಸನ್ ಈಸ್ ಆಲ್ಸೋ ಸ್ಟಡಿಂಗ್ ಇನ್ ಫೈನಲ್ ಇಯರ್ BCom. ಅವನು ಕಾಲೇಜಿಗೆ ಹೋಗಿ ಮನೆಗೆ ಬರುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಬಿಕಾಸ್ ಐ ಮೇ ಬಿ ದ MLA ಬಟ್ ಫಾದರ್ ಅಲ್ಲ. ಹಾಗಿರುವಾಗ ಆ ಹೆದರಿಕೆ, ಆ ಟೆನ್ಷನ್ ಮತ್ತು ಆ ಒಂದು ಗಾಬರಿತನ ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗೆ ಇರ್ತದೆ. ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೀಬೇಕು, ಒಂದು ಒಳ್ಳೆಯ ಅಂಕವನ್ನು ಪಡ್ಕೊಳ್ಬೇಕು, ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಳ ದೊಡ್ಡ ರೀತಿಯ ಸಾಧನೆಯನ್ನು ಮಾಡಬೇಕು ಅಂಥೇಳುವಂಥ ಆ ಒಂದು ಗಾಬರಿತನ ಎಲ್ಲ ಹೆತ್ತ ತಂದೆ ತಾಯಿಗೆ ಇರುವಂಥ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳ ಹತ್ರ ಕೇಳುವಂಥದ್ದು ಇಷ್ಟೇ. ಹಲೋ ಹೀರೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಡಿಫಿಕಲ್ಟೀಸ್ ಆಫ್ ಲೆಕ್ಚರರ್ಸ್, ಬಿಕಾಸ್ ಮಕ್ಕಳು ಅವರವರೇ ಮಾತಾಡ್ತಾರೆ ನೋಡಿ. ಹಾಗಾಗಿ ನನಗೆ ಗೊತ್ತಾಗ್ತದೆ. ನಾನು ಏನಂತ ಹೇಳಿದರೆ, ನನಗೆ ಎಲ್ಲರೂ ಈಚೆ ನೋಡ್ತಾ ಇಲ್ಲದಿದ್ರೆ ನಾನು ಮಾತಾಡೋದಿಲ್ಲ. ಬಿಕಾಸ್ ನನಗೆ ಕೂಡ ತುಂಬ ಕೆಲಸ ಇದೆ. ಆ ಕೆಲಸವನ್ನು ಬಿಟ್ಟು ನಿತ್ಯ ಶಿಕ್ಷಣ ಸಂಸ್ಥೆ ಮೇಲೆ, ಡಾಕ್ಟರ್ ನವೀನ್ ಶೆಟ್ಟರ ಮೇಲೆ ನಾನು 2 ಗಂಟೆ ಇಲ್ಲಿ ನನ್ನ ಸಮಯ ಕೊಟ್ಟಿದ್ದೇನೆ. 1 half an hour, 1 hour, 2 hour ನಾವು ಸೈಲೆಂಟಾಗಿ ಕೂತ್ಕೊಂಡು ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ, ಇನ್ ಫ್ಯೂಚರ್ ಇಫ್ ಯು ಆರ್ ಗೋಯಿಂಗ್ ಟು ಸಮ್ ಅದರ್ ಇಂಟರ್ವ್ಯೂ, you have to sit for 5 hours without talking. It is possible. ಅದಕ್ಕಾಗಿ ತಾಳ್ಮೆಯ ಪರೀಕ್ಷೆಗೆ ಅಂತ ಕೇಳಿದರೆ, ನಾನು ಕೆಲವೊಮ್ಮೆ ಸರ್ ನಿಮಗೆ ಗೊತ್ತಿಲ್ಲ, ಮಂಗಳೂರಿಗೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೋದಾಗ, ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೊಮ್ಮಾಯಿಯವರನ್ನ ಕಾರ್ನಲ್ಲಿ ಕೂತ್ಕೊಂಡು ನಾನು ಬೆಂಗಳೂರಿನಿಂದ ರಾಯಚೂರು, ಚಿತ್ರದುರ್ಗ ತನಕ ಅವರ ಕಾರಲ್ಲಿ ಕೂತ್ಕೊಂಡು ಹೋಗೋದು. ಅವರಿಗೆ ಟೈಮ್ ಇಲ್ಲ. ಅಲ್ಲಿ ಹೋಗಿ ಅದರ ನಂತರ ಸಮ್ ಅದರ್ ವೆಹಿಕಲ್ನಿಂದ ಹಿಂದೆ ಬರೋದು. ಟು ಟಾಕ್ 2 minutes, ಟು ಟಾಕ್ 5 minutes. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮೀಟಿಂಗ್ನಲ್ಲಿ ಒಳಗಡೆ ಇದ್ದಾಗ ಸ್ಟ್ಯಾಂಡಿಂಗ್ 4 hours, 5 hours ವಿ ಸ್ಟ್ಯಾಂಡ್ ಔಟ್ಸೈಡ್. ಸೊ ದಟ್ ಈಸ್ ಅವರ್ ಡ್ಯೂಟಿ. ಎಟ್ ದ ಸೇಮ್ ಟೈಮ್, ವಾಟ್ ಈಸ್ ಸ್ಟೂಡೆಂಟ್ಸ್ ಡ್ಯೂಟಿ? ನಿಮ್ಮ ಡ್ಯೂಟಿ ಏನು? ನೀವು ನಿಮ್ಮ ತಂದೆ ತಾಯಿಯವರು ಭಾಳ ವಿಶ್ವಾಸದಲ್ಲಿ ನಿಮ್ಮನ್ನು ಕಳಿಸ್ತಾರೆ. ಅವ್ರು ಏನು ಎನ್ಸ್ಕೊಳ್ತಾರೆ ಗೊತ್ತಾ? ನಾನು ಐ ಹ್ಯಾವ್ ನಾಟ್ ಗಾಟ್ ಎಜುಕೇಷನ್, ದಟ್ ಕೈಂಡ್ ಆಫ್ ಆಪರ್ಚುನಿಟಿ ನನ್ನ ತಂದೆ ತಾಯಿ ಅಂದರೆ ನಿಮ್ಮ ಅಜ್ಜ ಅಜ್ಜಿ ಅವ್ರಿಗೆ ಕೊಟ್ಟಿಲ್ಲ. ಅವರಿಗೆ ಕಷ್ಟಪಟ್ಟು ಭಾಳ ಪರಿಶ್ರಮಪಟ್ಟು ನಿಮಗೆ ಕಾಲೇಜಿಗೆ ಕಳಿಸೋದು ಯಾಕೆ ಅಂತ ಕೇಳಿದರೆ, ನಿಮ್ಮನ್ನು ಅವರು ಪಟ್ಟಂಥ ಕಷ್ಟದಕ್ಕಿಂತ ಒಳ್ಳೆಯ ಸಾಧನೆಗಾರರಾಗಿ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಸಾಧನೆಗಳು ಕೇವಲ ಎಜುಕೇಷನ್ನೊಂದಿಗೆ ಮಾಡಲಿಕ್ಕಾಗತ್ತೆ ಅಂತ ಹೇಳಿದರೆ ಅಲ್ಲ. ಎಲಾಂಗ್ ವಿತ್ ದ ಎಜುಕೇಷನ್ ಯು ಶುಡ್ ಹ್ಯಾವ್ ಮೆನಿ ಎಕ್ಸ್ಟ್ರಾ ಸಬ್ಜೆಕ್ಟ್ ಯು ಶುಡ್ ಅಡಾಪ್ಟ್. ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡಿಲ್ಲ ಅಂದರೂ ಆಗಲ್ಲ. ನಾನು ಹೇಳುವಂಥದ್ದು ಬಹಳ ಜೀವನದಲ್ಲಿ ಪರಿಶ್ರಮವನ್ನು ಪಡಬೇಕು. ಯಾಕೆ ಅಂತ ಕೇಳಿದರೆ, ಲೈಫ್ ಇಸ್ ಎ ರನ್ನಿಂಗ್ ರೇಸ್, ಕಾಂಪಿಟೇಷನ್. ಒಂದು ಕಂಪನಿಯಲ್ಲಿ ಶಾರ್ಟ್ ಲಿಸ್ಟ್ ಆದಾಗ 2 ವೇಕೆನ್ಸಿಗೆ 130 ಜನ ಇಂಟರ್ವ್ಯೂಗೆ ಬರ್ತಾರೆ. ಇನ್ನು 130, ದ ಓನರ್ ಆಫ್ ದ ಕಂಪನಿ ವಿಲ್ ಗೆಟ್ 130 ವೆರೈಟಿ ಆಫ್ ಚಾಯ್ಸಸ್. ಸೊ 2 ಜನರಿಗೆ ಸಿಲೆಕ್ಟ್ ಮಾಡಬೇಕಂತ ಹೇಳಿದೆ. ಹಾಗಾಗಿ ನಿಮಗೆ ನಿಮ್ಮ ತಂದೆ ತಾಯಿಯವರು ಕೊಟ್ಟಂಥ ಈ ಅವಕಾಶ, ಹಾಗಾಗಿ ತಂದೆ ತಾಯಿಯವರ ಋಣ ಉಂಟಲ್ಲ, ಅವರ ಋಣ ಅಂತ ಹೇಳ್ತೇವಲ್ಲ, ಆ ಋಣವನ್ನು ನಮಗೆ ಯಾವತ್ತೂ ತೀರಿಸಲಿಕ್ಕಾಗಲ್ಲ. ನಮ್ಮ ಅಧ್ಯಾಪಕರನ್ನ
ಋಣವನ್ನು ಯಾವತ್ತೂ ತೀರಿಸಲಿಕ್ಕಾಗಲ್ಲ. ಹಾಗಾಗಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಂದು ದೇಶಭಕ್ತ ವಿದ್ಯಾರ್ಥಿಗಳಾಗಬೇಕು. ನಾನು ದೇಶಭಕ್ತ ಅಂತೇಳಿದರೆ ಏನು? ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ, ಇದಕ್ಕೆ ಗೌರವವನ್ನು ಕೊಡುವಂಥ ವಿದ್ಯಾರ್ಥಿಗಳಾಗಬೇಕು. ನಾನು ಕೆಲವೊಮ್ಮೆ ನವೀನ್ ಶೆಟ್ಟಿ ಮಾತಾಡೋಕೆ ಹೇಳ್ತೇನೆ, ಐ ಆಮ್ ನಾಟ್ ಕಂಪೇರಿಂಗ್ ದಿ ಸ್ಟೂಡೆಂಟ್ಸ್, ಇವನ್ ಮೈ ಸನ್ ಈಸ್ ಆಲ್ಸೋ ಲೈಕ್ ದಟ್ ಓನ್ಲಿ. ಮೈ ಸನ್ ಈಸ್ ಆಲ್ಸೋ ಲೈಕ್ ದಟ್ ಓನ್ಲಿ. ಅರ್ಲಿಯರ್ ಡಾಕ್ಟರ್ ನವೀನ್ ಶೆಟ್ಟಿ ಇರ್ಬೋದು, ವಿಜಯಣ್ಣ ಇರ್ಬೋದು, ನಾವೆಲ್ಲ ಶಾಲೆಗೆ ಕಾಲೇಜಿಗೆ ಹೋದಾಗ ಏನೋ ಒಂದು ಘಟನೆ ಆಗಿಬಿಟ್ರೆ ನಾವು ಎಲ್ಲ ಬಿಟ್ಟು ಹೋಗಿ ಅವರನ್ನು ಎತ್ತಿಕೊಂಡು ಆಟೋ ರಿಕ್ಷಾದಲ್ಲಿ ಹಾಕಿಯೋ ಇನ್ನೇನೋ ಮಾಡಿಕೊಂಡು ಅವರನ್ನು ಡಾಕ್ಟರ್ಗೆ ಕರ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳು, ಅದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಕೆಲಸ ಕಾರ್ಯಗಳು ಮಾಡ್ತಿದ್ದೆವು. ಈಗ ನೋಡಿ ಅಂತ ನೀವು ಎಲ್ಲಾದರೂ ಒಂದು ಘಟನೆ ಆದಾಗ 500 ಮೊಬೈಲ್ ಹೊರಗಡೆ ಬರ್ತದೆ, ಹೀಗೆ ಮಾಡ್ತದೆ. ಸೊ ಯು ಶುಡ್ ನೋ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು. ದಟ್ ಕೈಂಡ್ ಆಫ್ ಕಾಮನ್ ಸೆನ್ಸ್ ಇವತ್ತಿನ ಅವಶ್ಯಕತೆ ಏನು? ಯು ಮೇ ನಾಟ್ ಬಿಲೀವ್, I don't have WhatsApp, I don't have Facebook from 7 years. Any incident will happen in Mangalore, 1 minute ಅಲ್ಲಿ ಗೊತ್ತಾಗುತ್ತೆ ನನಗೆ. ನನ್ನ ಕೈಲಿ ಮೊಬೈಲು ಇಲ್ಲ ನೋಡಿ, from 2 hours. But I can manage everything. And you may not believe, ನನ್ನ ತಂದೆ, my father, he has not at all studied. He not went to ಫಸ್ಟ್ ಸ್ಟ್ಯಾಂಡರ್ಡ್ ಆಲ್ಸೋ. ಅವರಿಗೆ ಕೊಂಕಣಿ, ತುಳು ಮತ್ತು ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ. ಅವರಿಗೆ ಹಿಂದಿ ಗೊತ್ತಿರಲಿಲ್ಲ, ಇಂಗ್ಲೀಷ್ ಗೊತ್ತಿರಲಿಲ್ಲ, ಯಾವುದೇ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ. ಬಟ್ ವೆನ್ ಐ ಫಿನಿಶ್ಡ್ ಮೈ ಡಿಗ್ರಿ ಆ್ಯಂಡ್ ಐ ಕೇಮ್ ಟು ಬಿಸ್ನೆಸ್, ವಿಜಯಣ್ಣ, ನನ್ನ ತಂದೆಯವರು 40 ದೇಶದೊಟ್ಟಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ರು. ಸರಿಸುಮಾರು 500 crores ಬಿಸ್ನೆಸ್ ಟರ್ನ್ ಓವರ್ ಮಾಡ್ತಾಯಿದ್ರು. ಆ್ಯಂಡ್ ಯು ಮೆ ನಾಟ್ ಬಿಲೀವ್, ಆವಾಗ ಈಗಿನಾಗೆ ಮೇಲೆಲ್ಲ ಇಲ್ಲ. ಆವಾಗ ಈಗಿನ ಹಾಗೆ ಮೇಲ್ ಇಲ್ಲ. ಆವಾಗ ಫೋನ್ ಬರುವಂಥ ಸಂದರ್ಭ ಹೇಗೆ ಅಂತ ಕೇಳಿದರೆ, ತಂದೆಯವರು ಫೋನ್ ತೆಗೆದಾಗ ಡಾಕ್ಟರ್ ನವೀನ್ ಶೆಟ್ಟಿ ಅಂತವರ ಒಂದು ಹೈ ಇಂಗ್ಲೀಷ್ ಗೊತ್ತಿರುವಂಥ ವ್ಯಕ್ತಿಯನ್ನು ಹತ್ತಿರ ಕೂತ್ಕೊಳಿಸೋದು. ಅವರಲ್ಲಿ ಇಂಗ್ಲೀಷ್ನಲ್ಲಿ ಏನು ಮಾತಾಡ್ತಾರೆ ಇಲ್ಲಿ ಟ್ರಾನ್ಸ್ಲೇಟ್ ತಂದೆಯವರಿಗೆ ಮಾಡಿ ಹೇಳಬೇಕು. ತಂದೆಯವರು ಕನ್ನಡದಲ್ಲೋ ಕೊಂಕಣಿಯಲ್ಲಿ ಹೇಳಬೇಕು, ಅವರು ನವೀನ್ ಶೆಟ್ಟಿ ಅಂತವರು ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಈ ರೀತಿ 40 ದೇಶದೊಂದಿಗೆ ವ್ಯಾಪಾರ ಮಾಡ್ತಿದ್ರು. ನಾವು ಯು ಇಮ್ಯಾಜಿನ್, ನನ್ನ ತಂದೆಗೆ ಎಜುಕೇಷನ್ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ. ನನ್ನ ತಂದೆಯವರಿಗೆ, ನನ್ನ ಅಜ್ಜನಿಗೆ ಸಿಗದಿದ್ದದ್ದು ನಮಗೆ ಸಿಗ್ತಾ ಇದೆ ಅಂಥೇಳಿ. ಆದರೆ ನಾನು ತಂದೆಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ಬೇಕಲ್ಲ. ನಾನು ನನ್ನ ತಂದೆಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಬೇಕು. ಅವರು 500 crores ಬಿಸ್ನೆಸ್ ಮಾಡ್ತಾಯಿದ್ರು, ನಾನು 1000 crores ಮಾಡಬೇಕು. ಯಾಕೆ? ಐ ಆಮ್ ಹ್ಯಾವಿಂಗ್ ವಾಟ್ಸಪ್ ಫೆಸಿಲಿಟಿ ಆರ್ ಮೇಲ್ ಫೆಸಿಲಿಟಿ, ಫೋನ್, ಎವ್ರಿಥಿಂಗ್ ಇದೆ. ಈಗ ನನ್ನ ಹತ್ರ ಜಾಸ್ತಿ ಯಾಕೆ ಆಗಲ್ಲ. ನನ್ನ ತಂದೆಯವರು ಮಾಡಿದಕ್ಕಿಂತ ಕಡಿಮೆ ಬಿಸ್ನೆಸ್ ಮಾಡ್ತಾ ಇದ್ದೇನೆ ನಾನೀಗ. ಯಾಕೆ ಅಂತ ಕೇಳಿದರೆ, ಲೈಫಲ್ಲಿ ಎಷ್ಟು ಕಾಂಪಿಟಿಷನ್ ಅಂತ ಹೇಳಿದ್ರೆ, ಅವತ್ತು ಕೇವಲ 100 ಇಂಡಸ್ಟ್ರಿಗಳಿದ್ದವು, ಇವತ್ತು ಕರ್ನಾಟಕದಲ್ಲಿ 500 ಇಂಡಸ್ಟ್ರಿ ಆಗಿದ್ದೇವೆ ಸರ್. ಸೊ ಆಟೋಮೆಟಿಕ್ಲಿ ಕಾಂಪಿಟೇಷನ್ ಜಾಸ್ತಿ ಆದಾಗ, ಅದಕ್ಕಾಗಿ ಹೇಳ್ತೇನೆ, ಲೈಫ್ ಈಸ್ ಅ ಕಾಂಪಿಟೇಷನ್ನಲ್ಲಿ, ರನ್ನಿಂಗ್ ರೇಸ್ನಲ್ಲಿ ನಾನು ಓಡಿ ಗೆಲ್ಲಬೇಕು ಅಂತೇಳಿ. ಆದರೆ ವಿ ಶುಡ್ ನೋ ದ ಡೈರೆಕ್ಷನ್ ಇನ್ ವಿಚ್ ರೂಟ್ ಐ ಆಮ್ ರನ್ನಿಂಗ್. ನನಗೆ ಇಲ್ಲಿಂದ ಉಡುಪಿಗೆ ಹೋಗಿ ನಾನು ಕಾಸರಗೋಡು ಸೈಡ್ನಲ್ಲಿ ಓಡಿ ಮತ್ತೆ ತಲೆಯಲ್ಲಿ ಕೈ ಇಟ್ಟುಕೊಂಡು, ದೇವ್ರೆ ಏನು ರಾಂಗ್ ರೂಟ್ ಬಿಟ್ಟು ಬಲ್ತೆತ್ತ ಮಾರೆ, ತಿರುಗ್ಲ, ಟೈಮ್ ಉಂತುಜ್, ಟೈಮ್ ನಿಲ್ಲಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಇವತ್ತು ನಿಮ್ಮ ಬಹಳ ಅಮೂಲ್ಯವಾದಂಥ ಸಮಯ, ಇದು ಗೋಲ್ಡನ್ ಪೀರಿಯಡ್. ಸ್ಟೂಡೆಂಟ್ ಲೈಫ್ ಅಂತ ಹೇಳಿದ್ರೆ ಗೋಲ್ಡನ್ ಪೀರಿಯಡ್. ಇಂಥ ಪೀರಿಯಡ್ ಇನ್ನು ಯಾವತ್ತೂ ಸಿಗಲ್ಲ. ಆದರೆ ಇದನ್ನು ಎಲ್ಲ ರೀತಿಯ ಸದುಪಯೋಗ ಮಾಡಿಕೊಳ್ತಾ, ಎಲ್ಲ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುತ್ತಾ, ಭಾಳ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಈ ಕಾಲೇಜಿಗೆ, ನಾನು ಆ ಹುಡುಗಿ ಎಲ್ಲಿದ್ದಾಳೆ ಅವಳು, ನಿಮ್ಮ ಅಲ್ಲಲ್ಲಿ ಬ್ಯಾನರ್ ಪೋಸ್ಟರ್ ಹಾಕಿದಾರಲ್ಲ, ಶೆಟ್ಟಿ ಅವರ ರೈಗ ಸ್ಟೂಡೆಂಟ್, ಅವಳು ಅಲ್ಲಲ್ಲಿ ಪೋಸ್ಟರ್ ಹಾಕಿದ್ದಾರೆ, ಅವಳು ನಿಮ್ಮ ಕಾಲೇಜಿನ ಅಡ್ವರ್ಟೈಸ್ಮೆಂಟ್, ಸರಿಯಲ್ಲ? See, I will tell you, if you start observing a minute or small thing,
ಇಟ್ ವಿಲ್ ರೆಡ್ಯೂಸ್ ಯುವರ್ ಮಿಸ್ಟೇಕ್ಸ್. ಆ ಸ್ಮಾಲ್ ಮೈನ್ಯೂಟ್ ಥಿಂಗು ಕೂಡ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಅಬ್ಸರ್ವೇಷನ್ ಅದಕ್ಕೆ ಕೊಟ್ಟರೆ ಮಿಸ್ಟೇಕ್ಸ್ಗಳು ಕಡಿಮೆ ಆಗತ್ತೆ. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳು ಕೂಡ, ಆ ಸಣ್ಣ ಸಣ್ಣ ವಿಚಾರವನ್ನು ಅಬ್ಸರ್ವ್ ಮಾಡಿ ಅದರಲ್ಲಿ ಕರೆಕ್ಷನ್ ಮಾಡುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಸೊ ಜೀವನದಲ್ಲಿ ಭಾಳ ದೊಡ್ಡ ರೀತಿಯ ಸಾಧನೆಗಳನ್ನು ಮಾಡ್ಬೋದು. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಇಷ್ಟೇ ಹೇಳ್ತೇನೆ, ಜೀವನದಲ್ಲಿ ತಮಗೆ ಒಳ್ಳೆಯ ಕಾಲೇಜು, ಒಳ್ಳೆಯ ಅಧ್ಯಾಪಕರು. ನಾನು ಐ ರಿಯಲಿ ಕಂಗ್ರ್ಯಾಚುಲೇಟ್ ಡಾಕ್ಟರ್ ನವೀನ್ ಶೆಟ್ಟಿ ಆ್ಯಂಡ್ ಟೀಮ್. ಒಂದು 5-10 ವರ್ಷದ ಹಿಂದೆ ಈ ಕಾಲೇಜಿನಲ್ಲಿ 200 ಸ್ಟೂಡೆಂಟ್ಸ್ ಇದ್ದರು. ಸಮ್ ಇಯರ್ಸ್ ಬ್ಯಾಕ್ ನನಗೆ ಗೊತ್ತಿದೆ. ಈಗ ಆಲ್ಮೋಸ್ಟ್ ನಾನು ಕೇಳಿದೆ ಅವ್ರ ಹತ್ರ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಂತ, 800+. ಸೊ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಹಾಗಿರುವಾಗ ಆ ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಿಗೆ ಆಗಬೇಕು ಅಂತ ಕೇಳಿದರೆ 100% ರಿಸಲ್ಟ್ ಬರಬೇಕು. ಮತ್ತು ತಂದೆ ಹೇಳಿದ್ದಾರೆ, ಅಧ್ಯಾಪಕರು ಹೇಳಿದ್ದಾರೆ, ಬಾಯ್ಪಾಠ ಅಂತೂ ಹೊಡಿಬೇಡಿ, ಸಬ್ಜೆಕ್ಟನ್ನು ಅರ್ಥೈಸಿಕೊಳ್ಳಿ. ಸಬ್ಜೆಕ್ಟನ್ನು ಅರ್ಥೈಸಿಕೊಂಡು ನೀವು ಪರೀಕ್ಷೆಗೆ ಬರೆದರೆ ನಿಮ್ಮ ಜೀವನ ಯಶಸ್ಸಾಗತ್ತೆ. ಇವತ್ತು ಎಕ್ಸಾಮ್ ಇದೆ, ಬಾಯ್ಪಾಠ ಓದೋದು, ನಾಳೆ ಹೋಗಿ ಎಕ್ಸಾಮ್ ಬರೆಯೋದು. ಎಕ್ಸಾಮ್ನಲ್ಲಿ ನೀವು ಬಾಯ್ಪಾಠ ಓದಿದಾಗ ಎಲ್ಲೋ ಒಂದು ವರ್ಡ್ ನಿಮಗೆ ನೆನಪಂದಿಲ್ಲ ಅಂತ ಹೇಳಿದ್ರೆ ½ an hour 1 hour ವೇಸ್ಟ್. ಅದಾಗಬಾರ್ದು. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥದ್ದನ್ನು, ಸಬ್ಜೆಕ್ಟನ್ನು ಅರಿತುಕೊಳ್ಳುವಂಥದ್ದನ್ನು ನೀವು ಮಾಡಿಕೊಂಡ್ರೆ, ನಾನು ಹೇಳ್ತೇನೆ, M.Com ಫಸ್ಟ್ ಇಯರ್ ತನಕ ಹೋಗಿದ್ದೀನಿ ನಾನು. ಸೆಕೆಂಡ್ ಇಯರಿಗೆ ಹೋಗಲಿಲ್ಲ, ನಾನು ಇಂಡಸ್ಟ್ರಿಗೆ ಹೋದೆ. ಯು ಆಸ್ಕ್ ಎನಿ ಕಾಮರ್ಸ್ ಸಬ್ಜೆಕ್ಟ್, ಈಗ ಓದಿಕೊಂಡು ಬಂದಿಲ್ಲ ನಾನು, ಎನಿಥಿಂಗ್, ಇಕಾನಾಮಿಕ್ಸ್, ಇಂಟರ್ನ್ಯಾಷನಲ್ ಟ್ರೇಡ್, ಕಾಸ್ಟಿಂಗ್, ಅಕೌಂಟ್ಸ್, ಎನಿಥಿಂಗ್, ಎನಿಬಡಿ ಕ್ಯಾನ್ ಆಸ್ಕ್, ಐ ವಿಲ್ ಟೆಲ್ ಹಿಯರ್. ವೆನ್ ಯು ವಿಲ್ ಬಿ ಬೆಟರ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್, ದೆನ್ ಓನ್ಲಿ ನೀವು ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇನ್ನು ಹೆಚ್ಚೊತ್ತು ಮಾತಾಡಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ನಿಲ್ಲಿಸ್ಲಪ್ಪ, ಅವನು ಹೇಳ್ತಾ ಇದ್ದಾನೆ ನಿಲ್ಲಿಸಿ ಅಂತ ಹೇಳಿ, ಅವ್ನು ಖುಷಿ ಆಯ್ತು ನಿಲ್ಲಿಸಿ ಅಂತ. ಅವನಿಗೆ ಇನ್ನೊಬ್ಬನಿಗೆ ಹೇಳ್ತಾ ಇದ್ದಾನೆ, ನಾನು ಅಲ್ಲಿ ಕೂತ್ಕೊಂಡು ಇಲ್ಲಿ ಬಂದವ. ಹಾಗಾಗಿ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ದೊಡ್ಡ ಪ್ರಯತ್ನಗಳ ಇವತ್ತು ಈ ವೇದಿಕೆ ಇದನ್ನು ಎನ್ಕ್ಯಾಶ್ ಮಾಡಿ, ಟ್ರೈನು ಹೋದ ನಂತರ, ಬಸ್ಸು ಹೋದ ನಂತರ ಬಸ್ ಸ್ಟ್ಯಾಂಡಿಗೆ, ರೈಲ್ವೆ ಸ್ಟೇಷನ್ಗೆ ಬಂದರೆ ನಮಗೆ ಟ್ರೈನು ಸಿಗಲ್ಲ, ಬಸ್ ಸ್ಟ್ಯಾಂಡು ಸಿಗಲ್ಲ, ಬಸ್ಸು ಸಿಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ಇನ್ 2027 ಭಾರತ ವಿಕಸಿತ ಭಾರತದ ನಂಬರ್ 1 ಸ್ಥಾನಕ್ಕೆ ಹೋಗಬೇಕು ಹೇಳಿ ನಿಮ್ಮ ಕೊಡುಗೆಗಳು ಅಪಾರವಾಗಿ ಬರಲಿ. ಇದರಲ್ಲಿ ಎಷ್ಟೆಲ್ಲ ಜನರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ, ಯಾವೆಲ್ಲ ಸಾಧನೆಗಳು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಗುರಿ, ಆ ಸಾಧನವನ್ನು ಮಾಡುವಂಥ ರೀತಿಯ ಗುರಿಗಳು ಇರಲಿ ಅಂತೇಳುವಂಥದ್ದು ಹೇಳ್ತಾ ನಾನು ಶುಭವನ್ನು ಕೊಡ್ತೇನೆ. ಎಲ್ರಿಗೂ ವಂದನೆಗಳು. ದೇವರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್.